2025 ವರ್ಷ ತುಂಬಾ ವಿಭಿನ್ನವಾಗಿತ್ತು. ಕೇವಲ 365 ದಿನದಲ್ಲಿಯೇ ಏನೆಲ್ಲ ಬದಲಾವಣೆ ಆಯಿತು. ಒಂದು ಕಡೆ ಜನ ಲೇ ಆಫ್ ಆಗ್ತಾ ಇದ್ದಾರೆ, ಅವರ ಜಾಬ್ಸ್ ಹೋಗ್ತಾ ಇವೆ, ಜನ ತಮ್ಮ ಕ್ಲೈಂಟ್ಸ್ ಕಳೆದುಕೊಳ್ತಾ ಇದ್ದಾರೆ ಏಕೆಂದ್ರೆ AI ಅವರ ಸ್ಥಾನ ಪಡೆದುಕೊಳ್ತಾ ಇದೆ. ಜನ ನಮ್ಮ ಪೂರ್ತಿ ಕರಿಯರ್ ಮುಕ್ತಾಯ ಆಗಬಹುದಾ ಎಂದು ಭಯ ಪಡ್ತಾ ಇದ್ದಾರೆ. ಆದ್ರೆ ಕೆಲವೊಬ್ರು ಈ ತರ ಇದ್ದಾರೆ, ಸಮಯ ಇರುವಾಗ್ಲೇ ಆ ಸ್ಕಿಲ್ಸ್ ಮೇಲೆ ಕೆಲಸ ಮಾಡಿದ್ರು, ಅದರಿಂದ ಅವರ ಜೀವನ ಕೆಳಗಿನಿಂದ ಮೇಲೆ ಬಂತು. ಇದೆಲ್ಲವೂ ತಿಳಿಸುತ್ತೆ ಜಗತ್ತು ಎಷ್ಟು ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಅನ್ನೋದು, ಮತ್ತೆ ಮುಂದೆ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದು. ಹಾಗಿದ್ರೆ ನೀವು ಇದನ್ನ ಯೋಚನೆ ಮಾಡ್ತಾ ಇದ್ರೆ, ನಾ ಈ ವರ್ಷ ಅದು ಯಾವ ಸ್ಕಿಲ್ಸ್ ಮೇಲೆ ಗಮನ ಕೊಡಬೇಕು, ಅದು ಎವರ್ ಗ್ರೀನ್ ಆಗಿರ್ಬೇಕು, ಅದರಿಂದ ನಿಮ್ಮ ಪೂರ್ತಿ ಜೀವನ ಬದಲಾವಣೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗಾಗಿಯೇ ಇರೋದು. ಏಕೆಂದ್ರೆ ಈ ವಿಡಿಯೋ ನಿಮ್ಗೆ ಕ್ಲಿಯರ್ ಕಟ್ ಡೈರೆಕ್ಷನ್ ನೀಡುತ್ತೆ. ಇಲ್ಲ ಅಂದ್ರೆ 2026 ಸಹ ಮುಕ್ತಾಯ ಆಗುತ್ತೆ, ನೀವು ಹಾಗೆ ವಿಚಲಿತಗೊಳ್ತಾನೆ ಇರ್ತೀರಾ. ನೋಡಿ, ನಾನ್ ನಿಮ್ಗೆ 15 ರಿಂದ 20 ಸ್ಕಿಲ್ಸ್ ಗಳ ಬಗ್ಗೆ ಹೇಳೋದಿಲ್ಲ. ಪ್ರಾಡಕ್ಟ್ ಸೇಲಿಂಗ್, ವಿಜುವಲೈಸೇಷನ್, ಜರ್ನಲಿಂಗ್, ಕ್ರಿಪ್ಟೋ, ಎಡಿಟಿಂಗ್, ಕೋಡಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಇದೆಲ್ಲ ಹೇಳೋದಿಲ್ಲ. ಆದರೆ ನನ್ನ ಕೆಲಸ ಇದೆ ನಿಮ್ಗೆ ಒಬ್ಬ ಸ್ಟ್ರಾಂಗ್ ವ್ಯಕ್ತಿಯನ್ನಾಗಿ ಮಾಡುವುದು, ಒಬ್ಬ ಬಿಲಿನಿಯರ್ ಮೈಂಡ್ ಸೆಟ್ ಹೊಂದಿರುವ ವ್ಯಕ್ತಿಯನ್ನಾಗಿ ಮಾಡುವುದು. ಬಿಲಿನಿಯರ್ ಆಗೋದಕ್ಕಿಂತ ಇಂಪಾರ್ಟೆಂಟ್ ಆಗಿದೆ ಬಿಲಿನಿಯರ್ ಮೈಂಡ್ ಸೆಟ್ ಹೊಂದಿರುವ ವ್ಯಕ್ತಿ ಆಗುವುದು. ಹಾಗಿದ್ರೆ ನಾವು ಪ್ರಾಕ್ಟಿಕಲಿ ಆ ಸ್ಕಿಲ್ಸ್ ಗಳ ಬಗ್ಗೆ ಮಾತಾಡೋಣ. ಇವು ಒಬ್ಬ ಬಿಲಿನಿಯರ್ ನಲ್ಲಿ ಇದ್ದೇ ಇರುತ್ತೆ. ಒಂದ್ ವೇಳೆ ನೀವು ಈ ಎಲ್ಲಾ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ದಲ್ಲಿ ನೀವು ಸಹ ಬಿಲಿನಿಯರ್ ಆಗಬಹುದು ಎಂದು ಹೇಳೋದಿಲ್ಲ. ಬಟ್ ನಿಮ್ಮ ಮೈಂಡ್ ಸೆಟ್ ಏನಿದೆ ಅದು ಬಿಲಿನಿಯರ್ ತರ ಖಂಡಿತ ಹಾಗೆ ಆಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಪಾಯಿಂಟ್ ನಂಬರ್ 1, ಮೇಕ್ ಯುವರ್ ಓನ್ ಡಿಸಿಷನ್. ಅಂದ ಹಾಗೆ ನೀವು ಈ ಎಲ್ಲರನ್ನ ನೋಡೇ ಇರ್ತೀರಾ. ಇವರ ಹೆಸರಿದೆ ಅಜಯ್ ಬಾಂಗಾ. ಮಾಸ್ಟರ್ ಕಾರ್ಡ್ ನ CEO ಆಗಿದ್ದಾರೆ, ಮತ್ತೆ ಇವರ ಸ್ಯಾಲರಿ ಇದೆ $23 ಮಿಲಿಯನ್. ಇವರ ಹೆಸರಿದೆ ಶಾಂತನು ನಾರಾಯಣ್. ಅಡೋಬಿನ CEO ಆಗಿದ್ದಾರೆ, ಮತ್ತೆ ಇವರ ಸ್ಯಾಲರಿ ಇದೆ $31 ಮಿಲಿಯನ್. ಇವರ ಹೆಸರಿದೆ ಸತ್ಯ ನೆಡೆಲಾ. ಮೈಕ್ರೋಸಾಫ್ಟ್ ನ CEO ಆಗಿದ್ದಾರೆ, ಮತ್ತೆ ಇವರ ಸ್ಯಾಲರಿ ಇದೆ $43 ಮಿಲಿಯನ್. ಇವರ ಹೆಸರಿದೆ ಸುಂದರ್ ಪಿಚೈ. ಗೂಗಲ್ ನ CEO ಆಗಿದ್ದಾರೆ, ಮತ್ತೆ ಇವರ ಸ್ಯಾಲರಿ ಇದೆ $281 ಮಿಲಿಯನ್. ಇವರೆಲ್ಲರಲ್ಲೂ ಇರುವ ಕಾಮನ್ ವಿಷಯ ಯಾವುದು ಗೊತ್ತಾ? ಇವರೆಲ್ಲರೂ ಯಾವುದಾದ್ರೂ ಒಂದು ಕಂಪನಿಯ CEO ಆಗಿದ್ದಾರೆ. ಆದರೆ ಇವರ ಸ್ಯಾಲರಿ ಇಷ್ಟೊಂದು ಜಾಸ್ತಿ ಇರಲು ಹೇಗೆ ಸಾಧ್ಯ? ಇದರ ಎಲ್ಲಕ್ಕಿಂತ ದೊಡ್ಡ ಕಾರಣ ಅಂದ್ರೆ ಇವರು ಕಂಪನಿಯ ಮೇನ್ ಡಿಸಿಷನ್ ಏನಿರುತ್ತೆ ಅದನ್ನ ಇವರು ತಗೊಳ್ತಾರೆ. ಅದಕ್ಕೆ ಇವರ ಸ್ಯಾಲರಿ ಅಷ್ಟು ಜಾಸ್ತಿ ಇರುತ್ತೆ. ಕಂಪನಿ ಭವಿಷ್ಯದಲ್ಲಿ ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಇವರ ಡಿಸಿಷನ್ ನಿಂದ ಕಂಪನಿ ಫ್ಯೂಚರ್ ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಯಾವ ಸ್ಥಾನದಲ್ಲಿ ಇರುತ್ತೆ ಅನ್ನೋದೆಲ್ಲವೂ ಇವರ ಒಂದು ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಇವರ ಸ್ಯಾಲರಿ ಅಷ್ಟೊಂದು ಜಾಸ್ತಿ ಆಗಿರುತ್ತೆ. ಮತ್ತೆ ಈ ಒಂದು ಸ್ಕಿಲ್ಸ್ ಏನಿದೆ ಅದು ಕೇವಲ CEOs ನಲ್ಲೇ ಇರೋದಿಲ್ಲ, ಅದು ಪ್ರತಿಯೊಬ್ಬ ಮಿಲಿನಿಯರ್ ಹತ್ತಿರ ಇದ್ದೇ ಇರುತ್ತೆ. ಅವರು ಲೈಫ್ ನ ಡಿಸಿಷನ್ ತಾವೇ ತಗೊಳ್ತಾರೆ, ಬದಲಾಗಿ ಸರಿಯಾದ ಡಿಸಿಷನ್ ತಗೊಳ್ತಾರೆ. ಅದಕ್ಕೆ ಅವರು ತಮ್ಮ ಜೀವನದಲ್ಲಿ ದೊಡ್ಡದಾಗಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಒಂದ್ ವೇಳೆ ನೀವು ಸಹ ತಮ್ಮ ಜೀವನದಲ್ಲಿ ಏನಾದ್ರೂ ದೊಡ್ಡದಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ತಮ್ಮ ಜೀವನದ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ನೀವೇ ತಗೊಳ್ಬೇಕಾಗತ್ತೆ. ನಿರ್ಧಾರ ತಗೊಳ್ಳೋದಕ್ಕಿಂತ ಮುಖ್ಯ ಅಂದ್ರೆ ನೀವು ಸರಿಯಾದ ನಿರ್ಧಾರಗಳನ್ನ ತಗೊಳ್ಬೇಕು, ಮತ್ತೆ ಸರಿಯಾದ ಸಮಯದಲ್ಲಿ ತಗೊಳ್ಬೇಕು. ಏಕೆಂದ್ರೆ ಸಮಯ ಕಳೆದು ಹೋದ್ಮೇಲೆ ನಿರ್ಧಾರ ತಗೊಳ್ಳೋದ್ರಿಂದ ಏನೂ ಬದಲಾವಣೆ ಆಗೋದಿಲ್ಲ. ಮತ್ತೆ ಸರಿಯಾದ ಡಿಸಿಷನ್ ನೀವು ಆವಾಗ್ಲೇ ತಗೊಳ್ಳೋದಕ್ಕೆ ಸಾಧ್ಯ ಆಗೋದು. ಯಾವುದು ಸರಿ ಮತ್ತೆ ಈ ಡಿಸಿಷನ್ ತಗೊಳ್ಳೋದ್ರಿಂದ ಏನೆಲ್ಲ ತಪ್ಪು ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದ್ದಾಗ, ಹಾಗೂ ಇದೆಲ್ಲವೂ ನಿಮ್ಗೆ 2 ರೀತಿಯಿಂದ ಗೊತ್ತಾಗುತ್ತೆ. ಒಂದು, ಯಾವಾಗ ನೀವು ಒಂದು ಹೊಸ ಕೆಲಸ ಪ್ರಾರಂಭ ಮಾಡಿರ್ತೀರಾ, ಅದು ಒಂದ್ಸಲ ತಪ್ಪಾಗತ್ತೆ, ಮತ್ತೆ ಮತ್ತೆ ಮಾಡ್ತೀರಾ, ಮತ್ತೆ ತಪ್ಪಾಗತ್ತೆ. ನಂತರ ನೀವು ಸಮಯದ ಜೊತೆಗೆ ಆ ಕೆಲಸ ಸರಿಯಾಗಿ ಮಾಡಿರ್ತೀರಾ, ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವ ನಿರ್ಧಾರ ತಪ್ಪಾಗಬಹುದು ಅನ್ನೋದು. ಮತ್ತೆ ನಿಧಾನವಾಗಿ ನಿಮ್ಮ ನಿರ್ಧಾರ ತಗೊಳ್ಳುವ ಪ್ರೊಬಾಬಿಲಿಟಿ ಏನಿರುತ್ತೆ ಅದು ಸಹ ಜಾಸ್ತಿ ಆಗುತ್ತೆ. ಇನ್ನೊಂದು ಉಪಾಯ ಅಂದ್ರೆ ನೀವು ಅವರಿಂದ ಕಲಿಯಬೇಕು. ಯಾರು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿದ್ದಾರೆ, ಅದಕ್ಕಾಗಿ ನೀವು ಅವರ ಪುಸ್ತಕ ಓದಬಹುದು, ಅವರ ಇಂಟರ್ವ್ಯೂ, ಬ್ರಾಡ್ಕಾಸ್ಟ್, ವಿಡಿಯೋಸ್ ನೋಡಬಹುದು. ಎಲ್ಲಿಂದ ನಿಮ್ಗೆ ಕಲಿಯಲು ಅನುಕೂಲ ಆಗುತ್ತೆ ಅಲ್ಲಿಂದ ಕಲಿಯಿರಿ, ಹೇಗೆ ನೀವು ಒಂದು ಸರಿಯಾದ ನಿರ್ಧಾರ ತಗೊಳ್ಬಹುದು ಅನ್ನೋದು. ಏಕೆಂದ್ರೆ ಈ ಒಂದು ಸ್ಕಿಲ್ಸ್ ಇದೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪಾಯಿಂಟ್ ನಂಬರ್ 2, ಟಾಪ್ 5% ಸೀಕ್ರೆಟ್. ನೋಡಿ, ಈ ಜಗತ್ತಿನಲ್ಲಿ 2 ತರದ ಜನ ಇದ್ದಾರೆ, ಒಂದು ಕನ್ಸ್ಯೂಮರ್, ಇನ್ನೊಂದು ಕ್ರಿಯೇಟರ್. ನೋಡಿ, ಕೇವಲ 1% ಜನ ಕ್ರಿಯೇಟ್ ಮಾಡ್ತಾರೆ, ಮತ್ತೆ 99% ಜನ ಅದನ್ನ ಅನುಭವಿಸ್ತಾರೆ, ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಅಂದ ಹಾಗೆ ಇವತ್ತು ಜಗತ್ತಿನ ಟಾಪ್ 5% ಜನ ಸಣ್ಣ ಕಂಪ್ನಿ ಆಗಿರ್ಲಿ ದೊಡ್ಡ ಕಂಪ್ನಿ ಆಗಿರ್ಲಿ ಎಲ್ಲರೂ ಏನಾದ್ರೂ ಒಂದು ಕ್ರಿಯೇಟ್ ಮಾಡ್ತಾನೆ ಇದ್ದಾರೆ. ಪ್ರಾಡಕ್ಟ್, ಸರ್ವಿಸ್, ವಿಡಿಯೋಸ್, ಬ್ಲಾಗ್ಸ್, ಆರ್ಟಿಕಲ್ಸ್, ಇ ಬುಕ್ಸ್, ಕೋರ್ಸ್, ನ್ಯೂಸ್ ಲೆಟರ್ಸ್, ಸಾಫ್ಟ್ವೇರ್ಸ್ ಇತ್ಯಾದಿ. ಆದರೆ ನೀವೇನ್ ಮಾಡ್ತಾ ಇದ್ದೀರಾ? ದಿನವಿಡೀ ಇದನ್ನೇ ನೋಡ್ತಾ ಇದ್ದೀರಾ.
ಖರೀದಿ ಮಾಡ್ತಾ ಇದ್ದೀರಾ. ಒಂದ್ ವೇಳೆ ನಿಮ್ಗೆ ದೊಡ್ಡ ವ್ಯಕ್ತಿ ಆಗುವುದು ಇದ್ರೆ ಕನ್ಸ್ಯೂಮರ್ ನಿಂದ ಕ್ರಿಯೇಟರ್ ನ ಕ್ಯಾಟಗರಿನಲ್ಲಿ ಬರ್ಬೇಕಾಗತ್ತೆ. ಕನ್ಸ್ಯೂಮರ್ ಅಂದ್ರೆ ಯಾರಾಗಿರ್ತಾರೆ ಗೊತ್ತಾ? ಯಾರು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ನ ಹಿಂದೆ ಓಡ್ತಾ ಇರ್ತಾರೆ, ಡೊಪಾಮಿನ್ ನ ಹಿಟ್ ನ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಆದ್ರೆ ಕ್ರಿಯೇಟರ್ ಡಿಲೇಡ್ ಗ್ರಾಟಿಫಿಕೇಶನ್ ನ ಪವರ್ ಅರ್ಥ ಮಾಡಿಕೊಂಡು ಇರ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ನಾಳೆಯ ಬಗ್ಗೆ ಯೋಚನೆ ಮಾಡಿ ಬಿಸ್ನೆಸ್ ಕ್ರಿಯೇಟ್ ಮಾಡಿರ್ತಾನೆ. ಅದೇ ಒಬ್ಬ ಕಾರ್ಮಿಕ ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಾನೆ. ಆತನಿಗೆ ಇವತ್ತೇ ಹಣ ಬೇಕಾಗಿರುತ್ತೆ, ಅದಕ್ಕೆ ಕಾರ್ಮಿಕರಿಗೆ ಕಡಿಮೆ ಹಣ ಸಿಗುತ್ತೆ, ಬಿಸ್ನೆಸ್ ಮ್ಯಾನ್ಗೆ ಜಾಸ್ತಿ. ಮತ್ತೆ ಇದೇ ಆಗಿರುತ್ತೆ ಒಬ್ಬ ಮಿಲಿನಿಯರ್ ನ ಮೈಂಡ್ ಸೆಟ್. ನೋಡಿ, ನಾನ್ ನಿಮ್ಗೆ ಕನ್ಸ್ಯೂಮ್ ಮಾಡುವುದು ಬಿಟ್ಟು ಬಿಡಿ ಅಂತಿಲ್ಲ, ಆದ್ರೆ ನಿಮ್ಗೆ ಒಬ್ಬ ದೊಡ್ಡ ವ್ಯಕ್ತಿ ಆಗುವುದು ಇದ್ರೆ, ಬೇರೆಯವರಕ್ಕಿಂತ ಡಿಫ್ರೆಂಟ್ ಆಗುವುದು ಇದ್ರೆ ಕ್ರಿಯೇಟರ್ ಆಗಲೇಬೇಕಾಗತ್ತೆ. ನೋಡಿ, ನೀವು ದಿನವಿಡೀ 50 ವಿಷಯಗಳನ್ನ ಕನ್ಸ್ಯೂಮ್ ಮಾಡ್ತಾ ಇದ್ರೆ ತಮ್ಮನ್ನ ತಮ್ಗೆ ಒಂದು ಪ್ರಶ್ನೆ ಕೇಳಿ, ನಾ ಜನರಿಗೆ ಯಾವ ಸರ್ವಿಸ್ ಪ್ರೊವೈಡ್ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಿ. ಆಗ ನೀವೇ ನಿಮ್ಮ ಟ್ಯಾಲೆಂಟ್ ಅನ್ನ, ನಿಮ್ಮ ಇಂಟ್ರೆಸ್ಟ್ ಅನ್ನ ಗುರುತಿಸಬಹುದು. ನಂತರ ಆ ಸ್ಕಿಲ್ಸ್ ಮೇಲೆ ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಿ ತಮ್ಮ ಒಂದು ಯುನಿಕ್ ಐಡೆಂಟಿಟಿ ನಿರ್ಮಾಣ ಮಾಡಿ. ಉದಾಹರಣೆಗೆ ಕಂಟೆಂಟ್ ಕ್ರಿಯೇಟ್ ಮಾಡಿ, ಪ್ರಾಡಕ್ಟ್ ನಿರ್ಮಾಣ ಮಾಡಿ, ಸರ್ವಿಸ್ ನೀಡಿ, ಏನಾದ್ರೂ ಮಾಡಿ, ಟೆಸ್ಟ್ ಮಾಡಿ, ಫೇಲ್ ಆಗಿ ಮತ್ತೆ ನಿರ್ಮಾಣ ಮಾಡಿ, ಮತ್ತೆ ಫೇಲ್ ಆಗಿ ಮತ್ತೆ ಟೆಸ್ಟ್ ಮಾಡಿ. ಈ ತರ ಪ್ರಯತ್ನ ಮಾಡ್ತಾ ಹೋಗಿ ನಿಧಾನವಾಗಿ ನಿಮ್ಮ ವಸ್ತು ಜನರ ಹತ್ತಿರ ತಲುಪಲು ಪ್ರಾರಂಭ ಆಗುತ್ತೆ. ಆಗ ನೀವು ಒಬ್ಬ ಕನ್ಸ್ಯೂಮರ್ ನಿಂದ ಕ್ರಿಯೇಟರ್ ಆಗಬಹುದು, ಮತ್ತೆ ನೀವು ಮೆಂಟಲಿ ಸ್ಟ್ರಾಂಗ್ ಸಹ ಆಗಬಹುದು. ಪಾಯಿಂಟ್ ನಂಬರ್ 3, ಕ್ರಿಯೇಟಿವಿಟಿ. ಮುಂದೆ ಭವಿಷ್ಯದಲ್ಲಿ ಎಂತಹದೇ AI ಬರಲಿ, ಈ ವಿಷಯದಲ್ಲಿ ಮಾಸ್ಟರ್ ಆಗಿದ್ದವನಿಗೆ ಯಾರಿಂದಲೂ ಸೋಲಿಸಲು ಆಗೋದೇ ಇಲ್ಲ. ಟಾಪ್ 1 ನಲ್ಲಿ ಇರುವ ಸ್ಕಿಲ್ಸ್ ಅಂದ್ರೆ ಕ್ರಿಯೇಟಿವಿಟಿ. ಇವತ್ತು ನೀವು ಯಾವುದೇ ಜಾಹೀರಾತನ್ನ ನೋಡಿ, ಅದರ ಒಂದು ಗಾಢವಾದ ಸಂದೇಶ ನಮ್ಮ ಮೈಂಡ್ ಮೇಲೆ ಬಿಟ್ಟು ಹೋಗಿರುತ್ತೆ. ಇದೇ ಮ್ಯಾಜಿಕ್ ಆಗಿದೆ ಕ್ರಿಯೇಟಿವಿಟಿದು. 100 ಜನ ಒಂದೇ ಕೆಲಸ ಮಾಡ್ತಾ ಇರ್ತಾರೆ, ಆಗ ಬರ್ತಾನೆ ಒಬ್ಬ ಕ್ರಿಯೇಟಿವ್ ವ್ಯಕ್ತಿ. ಆತ ಕೂಡ ಅದೇ ಕೆಲಸ ಮಾಡ್ತಾನೆ, ಆದ್ರೆ ಬೇರೆಯವರಕ್ಕಿಂತ ಡಿಫ್ರೆಂಟ್ ಆಗಿ ಮಾಡ್ತಾನೆ. ಅದರಿಂದ ಪೂರ್ತಿ ಮಾರ್ಕೆಟ್ ನ ಕಣ್ಣು ಅವನ ಮೇಲೆ ಬೀಳುತ್ತೆ. ಆತ ತುಂಬಾ ಬೇಗ ಎಲ್ಲರಿಗೂ ಔಟ್ ಪರ್ಫಾರ್ಮ್ ಮಾಡ್ತಾನೆ. ಅದಕ್ಕೆ ನಾನ್ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಇದು ನಿಮ್ಮ ಕ್ರಿಯೇಟಿವಿಟಿಯನ್ನ 10 ಪಟ್ಟು ಜಾಸ್ತಿ ಮಾಡುತ್ತೆ. ನೋಡಿ, ನಿಮ್ಮ ಮೈಂಡ್ ಒಂದು ಚಿನ್ನದ ಗಣಿ ಇದ್ದಂತೆ. ನೀವು ಬೇಕಾದಷ್ಟು ಚಿನ್ನ ಇದರಿಂದ ಆಚೆ ತೆಗಿಬಹುದು. ಅಂದ್ರೆ ಐಡಿಯಾಗಳಿಂದ ಇಂತಹ ವಿಷಯಗಳನ್ನ ಕ್ರಿಯೇಟ್ ಮಾಡಬಹುದು. ಅದರಿಂದ ನಿಮ್ಮ ಪೂರ್ತಿ ಲೈಫ್ ಬದಲಾವಣೆ ಆಗುತ್ತೆ. ಆದರೆ ನೀವು ಅದನ್ನ ಆವಾಗಲೇ ಆಕ್ಸೆಸ್ ಮಾಡಬಹುದು ಹೊರಗಿನ ಜಗತ್ತಿನಿಂದ ಕಟ್ ಆಫ್ ಆಗಿ ತಮ್ಮ ಜೊತೆಗೆ ತಾವು ಶಾಂತವಾಗಿ ಕುಳಿತುಕೊಂಡಾಗ. ಏಕೆಂದ್ರೆ ಇದೇ ಆಗಿರುತ್ತೆ ಒಬ್ಬ ಮಿಲಿನಿಯರ್ ನ ಮೈಂಡ್ ಸೆಟ್. ನೋಡಿ, ಒಂಟಿತನ ಅನೇಕ ವರ್ಷಗಳಿಂದ ನಿಮ್ಮ ಮೈಂಡ್ ಒಳಗೆ ತುಂಬಿರುವ ಇನ್ಫಾರ್ಮೇಶನ್ ಅನ್ನ ವಿಸ್ಡಮ್ ನಲ್ಲಿ ಕನ್ವರ್ಟ್ ಮಾಡುತ್ತೆ. ಆಗ ನಿಮ್ಗೆ ಕ್ಲಿಯರ್ಲಿ ಅರ್ಥ ಆಗಲು ಪ್ರಾರಂಭ ಆಗುತ್ತೆ ಮುಂದೆ ಏನು ಮಾಡಬೇಕು ಅನ್ನೋದು. ಅದಕ್ಕೆ ದಿನದಲ್ಲಿ ಸ್ವಲ್ಪ ಏಕಾಂತದಲ್ಲಿ ಕುಳಿತು ಯೋಚನೆ ಮಾಡಿ. ಆಗ ಯಾವುದಾದ್ರೂ ಹೊಸ ಐಡಿಯಾ ಸಿಕ್ಕಾಗ ಅದನ್ನ ಬರೆದು ಇಡಿ. ಇಲ್ಲ ಅಂದ್ರೆ ನೀವು ಧ್ಯಾನ ಸಹ ಮಾಡಬಹುದು, ಏಕೆಂದ್ರೆ ಏಕಾಂತದಲ್ಲಿ ತುಂಬಾ ಶಕ್ತಿ ಅಡಗಿದೆ. ನಿಕೋಲಾ ಟೆಸ್ಲಾ ಹೆಸರು ನೀವು ಕೇಳೇ ಇರ್ತೀರಾ. ಅವರ ಹತ್ತಿರ ಯಾವುದೇ ದೊಡ್ಡ ಟೀಮ್ ಇರಲಿಲ್ಲ, ಆದರೂ ಕೂಡ ಅವರು ಅಷ್ಟೊಂದು ಆವಿಷ್ಕಾರಗಳನ್ನ ಮಾಡಿದ್ರು. ಅದೇ ತರ ನೀವು ಸಹ ನಿಧಾನವಾಗಿ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಬಹುದು. ಹೊಸ ಉಪಾಯಗಳು ಹೊಳೆಯಲು ಪ್ರಾರಂಭ ಆಗುತ್ತೆ. ಇಮೋಷನಲಿ ಸ್ಟೇಬಲ್ ಆಗಬಹುದು, ಆಂಗ್ಸೈಟಿ ದೂರ ಆಗುತ್ತೆ, ಮನಸ್ಸು ವಿಚಲಿತಗೊಳ್ಳೋದಿಲ್ಲ. ಆವಾಗಲೇ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ಪಾಯಿಂಟ್ ನಂಬರ್ 4, ಪಬ್ಲಿಕ್ ಸ್ಪೀಕಿಂಗ್ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್. ನೋಡಿ, ಈ ಒಂದು ಸ್ಕಿಲ್ಸ್ ಪ್ರತಿಯೊಬ್ಬ ಮಿಲಿನಿಯರ್ ನ ಹತ್ತಿರ ಇದ್ದೇ ಇರುತ್ತೆ. ಮತ್ತೆ ವಾರೆನ್ ಬಫೆಟ್ ಹೇಳ್ತಾರೆ, ಯಾರು ತನ್ನ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡಿಕೊಂಡು ಇರ್ತಾನೆ ಅವನಿಗೆ ತನ್ನ ಲೈಫ್ ನ ಯಾವುದೇ ಫೀಲ್ಡ್ ನಲ್ಲಿ 50% ಗಿಂತ ಜಾಸ್ತಿ ರಿಟರ್ನ್ ಸಿಗುತ್ತೆ. ಮತ್ತೆ ವಾರೆನ್ ಬಫೆಟ್ ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಪ್ರಾರಂಭದಲ್ಲಿ ಅಷ್ಟೊಂದು ಸರಿಯಾಗಿ ಇರಲಿಲ್ಲ. ಅದಕ್ಕೆ ಅವರು ತಮ್ಮ 20ನೇ ವರ್ಷಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಮೇಲೆ ಒಂದು ಕೋರ್ಸ್ ಕಲಿತರು. ಅದೇ ತರ ನೀವು ಕೂಡ ನಿಮ್ಮ ಜೀವನದ ಅತ್ಯಂತ ಕಠಿಣ ಕೆಲಸವನ್ನು ತುಂಬಾ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು ಒಂದ್ ವೇಳೆ ನೀವು ನಿಮ್ಮ ಮಾತನ್ನ ಸರಿಯಾಗಿ ಹೇಳುವುದನ್ನ ಕಲಿತಾಗ. ಈಗ ತುಂಬಾ ಜನ ಯೋಚನೆ ಮಾಡ್ತಾ ಇರಬಹುದು, ಕಮ್ಯುನಿಕೇಶನ್ ಸ್ಕಿಲ್ಸ್ ನಿಂದ ನನಗೆ ಏನು ಲಾಭ ಆಗುತ್ತೆ ಎಂದು. ನೋಡಿ, ನಿಮ್ಮ ತಂದೆ ತಾಯಿಗೆ ಯಾವುದಾದ್ರೂ ಒಂದು ಮಾತು ಒಪ್ಪಿಸಲು, ಇಲ್ಲ ಸ್ಟಾರ್ಟ್ಅಪ್ ಸಲುವಾಗಿ ಇನ್ವೆಸ್ಟರ್ ಅನ್ನ ಒಪ್ಪಿಸಲು, ಕಂಪನಿ ಮೆಂಬರ್ಸ್ ಅನ್ನ ಒಪ್ಪಿಸಲು, ಅಥವಾ ಒಬ್ಬ ಲೀಡರ್ ನ ಹಾಗೆ ಸಾವಿರಾರು ಜನರನ್ನ ಉದ್ದೇಶಿಸಿ ಮಾತನಾಡಲು, ಎಲ್ಲದಕ್ಕೂ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಉಪಯೋಗಕ್ಕೆ ಬರುತ್ತೆ. ನೀವು ಮಾತಾಡುವ ರೀತಿ ನಿಮ್ಮ ಪೂರ್ತಿ ಜೀವನ ಬದಲಾವಣೆ ಮಾಡುತ್ತೆ. ಮತ್ತೆ ಒಬ್ಬ ಪಬ್ಲಿಕ್ ಸ್ಪೀಕರ್ ಅಥವಾ ಬಿಸ್ನೆಸ್ ಸ್ಪೀಕರ್ ನ ಬಗ್ಗೆ ಮಾತಾಡುವುದು ಆದರೆ 1 ಗಂಟೆ ಮಾತಾಡಲು 2.5 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ, 3 ಗಂಟೆ ಮಾತಾಡಲು 3.5 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ, ಮತ್ತೆ 7 ಗಂಟೆ ಮಾತಾಡಲು ಚಾರ್ಜ್ ಮಾಡ್ತಾರೆ 4.5 ಲಕ್ಷ ರೂಪಾಯಿ. ಒಂದ್ ವೇಳೆ ತಿಂಗಳಿಗೆ 20 ದಿನ ಇವೆಂಟ್ಗೆ ಹೋದ್ರೂ ಆವರೇಜ್ ಕೇವಲ ಪಬ್ಲಿಕ್ ಸ್ಪೀಕಿಂಗ್ ನಿಂದ 70 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಸಂಪಾದನೆ ಮಾಡ್ತಾರೆ. ಮತ್ತೆ ಪಬ್ಲಿಕ್ ಸ್ಪೀಕಿಂಗ್ ಕೂಡ ಕಮ್ಯುನಿಕೇಶನ್ಸ್ ನ ಒಂದು ಭಾಗವಾಗಿದೆ.
ಅಥವಾ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ ಅಂತಾನೂ ಹೇಳ್ಬೋದು. ಐ ಥಿಂಕ್ ನಿಮಗೂ ಈಗ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕಮ್ಯುನಿಕೇಶನ್ ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಒಬ್ಬ ಮಿಲಿನಿಯರ್ನ ಜೀವನದಲ್ಲಿ ಅನ್ನೋದು. ಪಾಯಿಂಟ್ ನಂಬರ್ 5, ಎಕ್ಸ್ಪೆನ್ಸಸ್ ಯುವರ್ ವೆಲ್ತ್ ವೈಸ್ಲಿ. ನೋಡಿ, ನಾನು ಮುಂಜಾನೆ ಹೇಳಿದ್ದೆ, ಒಬ್ಬ ಮಿಲಿನಿಯರ್ ಆಗೋದಕ್ಕಿಂತ ಕಠಿಣ ಕೆಲಸ ಅಂದ್ರೆ ಮಿಲಿನಿಯರ್ ಆಗಿ ಹಾಗೆ ಉಳಿಯುವುದು ಆಗಿರುತ್ತೆ. ಏಕೆಂದ್ರೆ ಜನರ ಹತ್ತಿರ ಹಣ ಬರ್ತಾ ಇದ್ದಂತೆ ಅವರು ತುಂಬಾ ಬದಲಾಗ್ತಾರೆ. ಅದೇ ತರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಆಗಿ ಇದೇ ಕಾರಣಕ್ಕಾಗಿ ಉಳಿದಿರುತ್ತೆ. ಅವರ ಹತ್ತಿರ ಬಂದ ಎಲ್ಲಾ ಹಣವನ್ನು ಅವರು ಖರ್ಚು ಮಾಡಿರ್ತಾರೆ. ಅದೇ ಒಬ್ಬ ಮಿಲಿನಿಯರ್ ಮೈಂಡ್ ಸೆಟ್ ಹೊಂದಿರುವ ವ್ಯಕ್ತಿ ಆ ಹಣದಿಂದ ಅಸೆಟ್ಸ್ ಖರೀದಿ ಮಾಡ್ತಾನೆ ಅಥವಾ ಇಂತಹ ವಸ್ತುಗಳನ್ನ ಖರೀದಿ ಮಾಡ್ತಾನೆ. ಅದರಿಂದ ಅವನಿಗೆ ರೆಗ್ಯುಲರ್ ಇನ್ಕಮ್ ಬರ್ತಾ ಇರಬೇಕು. ಉದಾಹರಣೆಗೆ ಮನೆಯಿಂದ ರೆಂಟ್, ಶೇರ್ ಮಾರ್ಕೆಟ್ ನಿಂದ ರೆಗ್ಯುಲರ್ ರಿಟರ್ನ್, ಮತ್ತೆ ಅಲ್ಲಿಂದ ಯಾವ ಇನ್ಕಮ್ ಬಂದಿರುತ್ತೆ ಅದನ್ನ ಅವರು ಖರ್ಚು ಮಾಡಿರ್ತಾರೆ. ಅದರಿಂದ ಅವರು ತಮ್ಮ ವಿಶಸ್ ಪೂರ್ಣಗೊಳಿಸಿಕೊಳ್ತಾರೆ. ಮತ್ತೆ ಇನ್ನೊಂದು ಮಿಸ್ಟೇಕ್ ಜಾಸ್ತಿ ಜನ ತಮ್ಮ ಅರ್ಲಿ 20s ನಲ್ಲಿ ಮಾಡ್ತಾರೆ. ಅಂದ್ರೆ ಇಂತಹ ವಸ್ತುಗಳನ್ನ ಖರೀದಿ ಮಾಡ್ತಾರೆ, ಅದರ ಬೆಲೆ ಸಮಯದ ಜೊತೆಗೆ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಇಂತಹ ತಪ್ಪು ಯಾವತ್ತೂ ಮಾಡಬಾರ್ದು. ಒಂದ್ ವೇಳೆ ನೀವು ಲೋನ್ ಅನ್ನ ಪ್ರಾಪರ್ಟಿ, ಗೋಲ್ಡ್ ಅಥವಾ ಮನೆ ಕಟ್ಟಲು ತಗೊಳ್ತಾ ಇದ್ರೆ ಅದರಲ್ಲಿ ನೀವು ವಾಸಿಸಬಹುದು. ಮತ್ತೆ ಅದರ ವ್ಯಾಲ್ಯೂ ಸಮಯದ ಜೊತೆಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ನೀವು ನಿಮ್ಮ ಹಣವನ್ನು ತಮ್ಮ ಸೆಲ್ಫ್ ಗ್ರೋತ್ ನ ಸಲುವಾಗಿ ಖರ್ಚು ಮಾಡಬೇಕು. ನೋಡಿ, ಜನ ಏನ್ ಮಾಡ್ತಾರೆ ಗೊತ್ತಾ, ಅವರ ಹತ್ತಿರ ಸ್ವಲ್ಪ ಹಣ ಬರ್ತಾ ಇದ್ದಂತೆ ಇಂತಹ ವಸ್ತುಗಳ ಮೇಲೆ ಖರ್ಚು ಮಾಡಿರ್ತಾರೆ. ಅದು ಅವರಿಗಾಗಿ ಸ್ವಲ್ಪವೂ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಉದಾಹರಣೆಗೆ ಪಾರ್ಟಿ ಮಾಡೋದು, ಬ್ರಾಂಡೆಡ್ ಬಟ್ಟೆ ಖರೀದಿ ಮಾಡೋದು, ಶೂಸ್ ಖರೀದಿ ಮಾಡೋದು, ಗೆಳೆಯರ ಸಲುವಾಗಿ ಖರ್ಚು ಮಾಡೋದು, ಇಂತಹ ವ್ಯರ್ಥ ವಿಷಯಕ್ಕಾಗಿ ಜನ ಹಣ ಖರ್ಚು ಮಾಡ್ತಾರೆ. ನೋಡಿ, ನಾನ್ ನಿಮ್ಗೆ ಈ ಎಲ್ಲಾ ವಿಷಯಗಳ ಮೇಲೆ ಹಣ ಖರ್ಚು ಮಾಡಬೇಡಿ ಅಂತಿಲ್ಲ. ಮಾಡಿ, ಒಂದು ಸಮಯ ಬಂದ್ಮೇಲೆ, ಅಂದ್ರೆ ಮೊದಲು ತಮ್ಮ ಹಣವನ್ನು ಸೇವ್ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಿ, ಅಸೆಟ್ ನಿರ್ಮಾಣ ಮಾಡಿ, ನಂತರ ಇದೆಲ್ಲವನ್ನು ಮಾಡಿ. ಏಕೆಂದ್ರೆ ನೀವು ತೋರಿಕೆಯ ಶ್ರೀಮಂತ ಆಗಿರಬಾರ್ದು, ಬದಲಾಗಿ ನಿಜವಾಗ್ಲೂ ಶ್ರೀಮಂತ ವ್ಯಕ್ತಿ ಆಗಿರ್ಬೇಕು. ಮತ್ತೆ ಇದೇ ಆಗಿರುತ್ತೆ ಒಬ್ಬ ಮಿಲಿನಿಯರ್ ನ ಮೈಂಡ್ ಸೆಟ್. ಐ ಥಿಂಕ್ ಈ ಎಲ್ಲ ಸ್ಟೆಪ್ಸ್ ನಿಂದ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.